ನನ್ನ ಹೆಸರು ಡಾಕ್ಟರ್ ಸುರೇಶ್ ನಾಯ್ಕ್ ಕೆಪಿ ಅಂತ. ನಾನು ಕ್ಷೇತ್ರ ಅಧೀಕ್ಷಕನಾಗಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೊನ್ನವಿಲೆ, ಶಿವಮೊಗ್ಗ ತಾಲೂಕು ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಈ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೊನ್ನವಿಲೆಯು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರವಕ್ಕಿ ಶಿವಮೊಗ್ಗದಲ್ಲಿ ಬರುವಂತ ಒಂದು ಅಂಗ ಸಂಸ್ಥೆಯಾಗಿರುತ್ತದೆ. ನಾವು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಹಲವಾರು ಬೀಜೋತ್ಪಾದನೆ, ಸಸ್ಯಾಭಿವೃದ್ಧಿಗಳೆಲ್ಲ ನಾವು ಮಾಡ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ನಾವು ಪ್ರಮುಖವಾಗಿ ಮಣ್ಣಿನ ಸಂರಕ್ಷಣೆ ಮತ್ತು ನೀರಿನ ನಿರ್ವಹಣೆ ಅನ್ನು ಅತ್ಯಮೂಲ್ಯವಾಗಿ ಈ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡ ಬರ್ತಾ ಇದ್ದೀವಿ. ಹಾಗೆ ನಾನು ಇವತ್ತಿನ ದಿನ ನಿಮಗೆ ಹಸಿರೆಲೆ ಗೊಬ್ಬರ ಅಂದ್ರೆ ರೈತರಿಗೆ ಗೊತ್ತಿಲ್ಲ. ಹಸಿರೆಲೆ ಗೊಬ್ಬರ ಅಂದ್ರೇನು, ಹಸಿರು ಗೊಬ್ಬರದಿಂದ ಉಪಯೋಗ ಮಾಡೋದ್ರಿಂದ ಮಣ್ಣಲ್ಲಿ ಆಗುವಂತ ಉಪಯೋಗಗಳೇನು ಮತ್ತು ನೀರಿನ ನಿರ್ವಹಣೆಗಳಲ್ಲಿ ಹಸಿರೆಲೆ ಗೊಬ್ಬರಗಳ ಪ್ರಾಮುಖ್ಯತೆ ಏನು, ಅದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ಇಚ್ಛಿಸ್ತೀನಿ. ಹಸಿರು ಗೊಬ್ಬರ ಅಂದ್ರೆ ಈ ಹಸಿರು ಸಸ್ಯಗಳನ್ನು, ಪ್ರಮುಖವಾಗಿ ದ್ವಿದಳ ಧಾನ್ಯ ಸಸ್ಯಗಳನ್ನು, ಅವು ಆ ಗಿಡಗಳು ಹೂವು ಬಿಡೋಕ್ಕಿಂತ ಮುಂಚೆ ಅದನ್ನ ನಾವು ಹಾಕಿರಂತ ಬೆಳೆಗಳಲ್ಲಿ, ಈ ಉದಾಹರಣೆಗೆ ನಾವು ಅಡಿಕೆ ತೋಟದಲ್ಲಾಗಿರ್ಬೋದು, ಮತ್ತೆ ತೆಂಗಿನ ತೋಟದಲ್ಲಿರ್ಬೋದು, ಮತ್ತೆ ಭತ್ತ ಕಟಾವು ಮಾಡಿದ್ಮೇಲೆ ನಮಗೆ, ಈಗ ನಾವು ಭತ್ತ ಕಟಾವು ಮಾಡಿದ್ಮೇಲೆ 2-3 ತಿಂಗಳು ನಮಗೆ ಗ್ಯಾಪ್ ಇರುತ್ತೆ. ಅಂತ ಟೈಮಲ್ಲಿ ನಾವು ಹಸಿರೆಲೆ ಗೊಬ್ಬರಗಳನ್ನಾಗಿ ನಾವು ಬಿತ್ತನೆ ಮಾಡ್ಕೊಂಡ್ರೆ, ಅದು ಹೂ ಬಿಡೋಕ್ಕಿಂತ ಮುಂಚೆ ನಾವು ಮಣ್ಣಲ್ಲಿ ಸೇರಿಸೋದ್ರಿಂದ ಆ ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್, ಇಂಗಾಲದ ಅಂಶ ಜಾಸ್ತಿ ಆಗುತ್ತೆ. ಇಂಗಾಲದ ಅಂಶ ಜಾಸ್ತಿ ಆಗೋದ್ರಿಂದ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಉತ್ಪಾದನೆ ಮತ್ತು ಅವುಗಳು ಪರಿಣಾಮಕಾರವಾಗಿ ನಮಗೆ ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಗಿಡಗಳಿಗೆ ಒದಗಿಸುವುದರಲ್ಲಿ ಪ್ರಮುಖ ಕಾರ್ಯವನ್ನು ವಹಿಸ್ತವೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರಮುಖವಾಗಿ ಹಸಿರೆಲೆ ಗೊಬ್ಬರಗಳನ್ನು ನಾವು ನಮ್ಮ ಕ್ಷೇತ್ರದಲ್ಲಿ ಮತ್ತೆ ನಮ್ಮ ಜಿಲ್ಲಾದ್ಯಂತ ಮತ್ತು ಕರ್ನಾಟಕದಲ್ಲಿ ಹಸಿರೆಲೆ ಗೊಬ್ಬರ ಯಾವ್ಯಾವ ಉಪಯೋಗಿಸ್ತೀವಿ ಅಂದ್ರೆ, ಮೊದಲೇ ಬಂದ್ಬಿಟ್ಟು ಸೆಣಬು. ನೀವು ಸೆಣಬು ನೋಡಿರ್ಬೋದು, ಅದಕ್ಕೆ ಇಂಗ್ಲಿಷ್ ಸನ್ನೆಂಬ್ ಅಂತ ಹೇಳ್ತೀವಿ. ಎರಡನೇದು ಬಂದ್ಬಿಟ್ಟು ಢೇಂಚ, ಅದನ್ನ ನಾವು ಇಂಗ್ಲಿಷ್ ಢೇಂಚನೆ ಅಂತೀವಿ. ಮೂರನೇದು ಬಂದ್ಬಿಟ್ಟು ಕಡಲೆ ಮತ್ತು ಹೆಸರು ಕಾಳು, ಅದನ್ನು ಹಸಿರೆಲೆ ಗೊಬ್ಬರವಾಗಿ ಉಪಯೋಗಿಸ್ತೀವಿ. ಮತ್ತಿನ್ನೊಂದು ಬಂದು ಗ್ಲೈರಿಸೀಡಿಯಾ, ಮತ್ತೆ ಬೇಲಿಯಲ್ಲಿ ಬೆಳೆದಿರ್ತೀವಿ ಗ್ಲೈರಿಸೀಡಿಯಾ ಅಂತ ನೋಡ್ಬೋದು. ನಾವು ರೈತರೆಲ್ಲ ಗೊಬ್ಬರದ ಗಿಡ ಅಂತ ಹೇಳ್ತೀವಿ. ಆ ಗ್ಲೈರಿಸೀಡಿಯಾನು ನಾವು ಹಸಿರೆಲೆ ಗೊಬ್ಬರವಾಗಿ ಉಪಯೋಗಿಸ್ಬೋದು. ಹಾಗೆ ಮತ್ತೆ ನಮ್ಮ ರೈತರ ಬರಗಾಲದ ಬೆಳೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಹುರುಳಿಯನ್ನು ನಾವು ಹಸಿರೆಲೆ ಗೊಬ್ಬರವಾಗಿ ನಾವು ಉಪಯೋಗಿಸ್ಕೋಬಹುದು. ಈ ಹಸಿರೆಲೆ ಗೊಬ್ಬರಗಳನ್ನು ನಾವು ರೈತರು ಇಷ್ಟು ಪ್ರಮುಖವಾಗಿ 5 ಹಸಿರೆಲೆ ಗೊಬ್ಬರದಲ್ಲಿ ರೈತರಿಗೆ ಸಿಗಂತದ್ದು, ಈ ಸೆಣಬು ಸಿಗ್ಬೋದು, ದೇಂಚ ಸಿಗ್ಬೋದು, ಈ ಹುರುಳಿ ಸಿಗ್ಬೋದು, ಎಲ್ಲ ನಮಗೆ ಲೋಕಲ್ ಆಗಿ ಸಿಗಂತ ಬೆಳೆಗಳಿವೆಲ್ಲ. ಇವನ್ನ ಉಪಯೋಗ ಮಾಡಿಕೊಂಡು ನಾವು ಹಸಿರೆಲೆ ಗೊಬ್ಬರವಾಗಿ ನಮ್ಮ ಅಡಿಕೆ ತೋಟದಲ್ಲಾಗಿರ್ಬೋದು, ತೆಂಗಲ್ಲಾಗಿರ್ಬೋದು, ಭತ್ತ ಕಟಾವಾದ್ಮೇಲೆ ಇರ್ಬೋದು, ಬರೀ ಜಾಗ ನಿಮಗೆ ಯಾವ್ದಾದ್ರು ಒಂದು ಬೆಳೆ ಬೆಳೆಯೋಕ್ಕಿಂತ ಮುಂಚೆ ನಮಗೆ ಮಣ್ಣಲ್ಲಿ ಫಲವತ್ತತೆ ಜಾಸ್ತಿ ಮಾಡ್ಕೊಂಡು ಬೆಳೆದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ಅನ್ಕೊಳ್ಳೋರು ಈ ಹಸಿರೆಲೆ ಗೊಬ್ಬರವನ್ನು ಅತಿ ಪ್ರಮುಖವಾಗಿ ಉಪಯೋಗ ಮಾಡಿ ಅದು 60 ದಿನದಲ್ಲಿ, ಅದು ಬಿತ್ತನೆ ಮಾಡಿ 60 ದಿನಕ್ಕೆ ಅದು ಹೂ ಬಿಡೋ ಸ್ಟೇಜ್ ರೀಚ್ ಆಗುತ್ತೆ. ಹೂ ಬಿಡೋ 60 ದಿನದಲ್ಲಿ ರೀಚ್ ಆಗೋದ್ರಿಂದ ಆ ಹೂ ಬಿಡೋ ಸಂದರ್ಭದಲ್ಲಿ ಅದನ್ನ ಮಣ್ಣಲ್ಲಿ ನಾವು ಸೇರಿಸೋದ್ರಿಂದ ಅದು ಮಣ್ಣಿನ ತೇವಾಂಶ ಮತ್ತು ಮಣ್ಣಿನ ಸಂರಕ್ಷಣೆಯಲ್ಲಿ ಮತ್ತೆ ಮಣ್ಣಿನ ಪೋಷಕಾಂಶ ಅಭಿವೃದ್ಧಿಯಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹಾಗೆ ಹಸಿರೆಲೆ ಗೊಬ್ಬರವು ಮಣ್ಣಿನ ಭೌತಿಕ ಗುಣಲಕ್ಷಣಗಳು ಸುಧಾರಿಸುವಲ್ಲಿ ಪ್ರಮುಖವಾಗಿ ಮಣ್ಣಿನ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅದರಲ್ಲಿ ಮೊದಲನೇದಾಗ್ಬಿಟ್ಟು ಫಸ್ಟ್ ಪಾಯಿಂಟ್ ಬಿಟ್ಟು ಮೇನ್ ಹಸಿರೆಲೆ ಗೊಬ್ಬರ ಯೂಸ್ ಮಾಡೋದ್ರಿಂದ ಸಾವಯವ ಇಂಗಾಲದ ಹೆಚ್ಚಳ, ಅದು ಇನ್ಕ್ರೀಸಿಂಗ್ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನಿಕ್ ಕಂಟೆಂಟ್ ಇನ್ ಸಾಯಿಲ್ ಅಂತ ಹೇಳ್ತೀವಿ. ಈ ಹಸಿರೆಲೆ ಗೊಬ್ಬರ ಯೂಸ್ ಮಾಡೋದ್ರಿಂದ ಮಣ್ಣಿನಲ್ಲಿ ಈ ಹಸಿರು ಗೊಬ್ಬರದಿಂದ ಹ್ಯೂಮಸ್ ಕಂಟೆಂಟ್, ಅದು ಮಣ್ಣಲ್ಲಿ ಕೊಳ್ತ್ಬಿಟ್ಟು ಅದು ಹ್ಯೂಮಸ್ ಅಂತ ಫಾರ್ಮೇಶನ್ ಆಗುತ್ತೆ. ಹ್ಯೂಮಸ್ ಅಂದ್ರೆ ಇಂಗಾಲ ಫಾರ್ಮ್ ಆಗುತ್ತೆ. ಆ ಇಂಗಾಲ ಫಾರ್ಮ್ ಆದ್ಮೇಲೆ ಮಣ್ಣಲ್ಲಿ ಕಂಟೆಂಟ್ ಫಾರ್ಮ್ ಜಾಸ್ತಿ ಆದ್ಮೇಲೆ, ಕೊಳ್ತು ಜಾಸ್ತಿ ಆದ್ಮೇಲೆ ಈ ಸೂಕ್ಷ್ಮ ಜೀವಿಗಳು ಅದನ್ನ ತಿಂತವೆ. ಸೂಕ್ಷ್ಮ ಜೀವಿಗಳು ತಿಂದ್ಬಿಟ್ಟು ಅವು ತಿಂದಂತ ಸೂಕ್ಷ್ಮ ಇಕ್ಕೆನೂ ಇರ್ತವೆ. ಮತ್ತೆ ಅವು ಏನ್ ಮಾಡ್ತಾವಂದ್ರೆ ಮಣ್ಣಲ್ಲಿ ಸಿಗಲಾರದಂತ ಪೋಷಕಾಂಶಗಳಂತ ಇರ್ತವೆ. ಈ ಯೂರಿಯಾ ಬೇಗ ಸಿಗುತ್ತೆ, ಫಾಸ್ಫರಸ್, ಪೊಟ್ಯಾಶ್ ಅನ್ನೋದು ಬೇಗ ಸಿಗಲ್ಲ ಮಣ್ಣಿಗೆ. ಅದನ್ನ ಏನ್ ಮಾಡುತ್ತಂದ್ರೆ ಅದು ಬೇಗ ಸಿಗೋ ತರ ಮಾಡುತ್ತೆ. ಮಣ್ಣಿಂದ ಗಿಡಗಳಿಗೆ ಬೇಗ ಸಿಗೋ ತರ ಅವು ಸೂಕ್ಷ್ಮಜೀವಿಗಳು ನೋಡ್ಕೋತಾವೆ. ಸೂಕ್ಷ್ಮಜೀವಿಗಳು ಜಾಸ್ತಿ ಇರ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಇಂಗಾಲ ಕಂಟೆಂಟ್ ಮಣ್ಣಲ್ಲಿ ಜಾಸ್ತಿ ಇರ್ಬೇಕು. ಇಂಗಾಲ ಕಂಟೆಂಟ್ ಜಾಸ್ತಿ ಇರ್ಬೇಕಂದ್ರೆ ಏನ್ ಮಾಡ್ಬೇಕು, ನಾವು ಹಸಿರೆಲೆ ಗೊಬ್ಬರವನ್ನು ಅತಿ ಹೆಚ್ಚವಾಗಿ ನಮ್ಮ ತೋಟದಲ್ಲಿ, ಅಡಿಕೆ ತೋಟದಲ್ಲಿ, ತೆಂಗಿನ ತೋಟದಲ್ಲಿ, ಮತ್ತೆ ಬಯಲು ಇರೋ ಜಾಗದಲ್ಲಿ ಎಲ್ಲಿ ನಾವು ಬೆಳೆ ಬೆಳಿಬೇಕು ಅದರಲ್ಲಿ ಹಾಕಿ ಅದನ್ನ ಮಣ್ಣಲ್ಲಿ ಅದನ್ನ ಸೇರಿಸಬೇಕು. ಇನ್ನೊಂದು ಬಂದ್ಬಿಟ್ಟು ರಚನೆಯ ಸುಧಾರಣೆ ಆಗುತ್ತೆ. ಮಣ್ಣಿನ ರಚನೆಯ ಸುಧಾರಣೆ ಅಂದ್ರೆ
ಸಾಯಿಲ್ ಫಾರ್ಮೇಶನ್, ನೀವು ತುಂಬಾ ಪೋಷಕಾಂಶಗಳು ಕಮ್ಮಿ ಇರುತ್ತೆ, ಮಣ್ಣು ಒಂಥರ ಕೆಂಪುಗೆ ಬರಡಾಗಿರುತ್ತೆ, ಮಣ್ಣಲ್ಲಿ ನಿಮಗೆ ಅನ್ಸುತ್ತೆ ಮಣ್ಣು ಮುಟ್ಟಿದ್ರೆ ಈ ಮಣ್ಣು ಡ್ರೈ ಇರುತ್ತೆ, ಅದ್ರಲ್ಲಿ ಪೋಷಕಾಂಶ ಇರಲ್ಲ, ಮಾಯಿಶ್ಚರ್ ಇರಲ್ಲ, ಏನು ಇರಲ್ಲ, ತೇವಾಂಶ ಇರಲ್ಲ. ನಿಮಗೆ ಅದ್ರಲ್ಲಿ ಹಾಕಿದ್ರೆ ನಿಮಗೆ ಕಣ್ಣಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದ್ರಲ್ಲಿ ಏನು ಬೆಳೆನೇ ಬರಲ್ಲ ಅನ್ನುತ್ತೆ. ನೀವು ಈ ತರ ಹಸಿರು ಗೊಬ್ಬರ ಮಾಡಿದ್ರೆ ಆ ಮಣ್ಣಿನ ಭೌತಿಕ ಗುಣ, ಮಣ್ಣಿನ ರಚನೆಯ ಸುಧಾರಣೆ ಆಗುತ್ತಂದ್ರೆ ಮಣ್ಣಲ್ಲಿ ಕೆಂಪಿರಂತ ಮಣ್ಣಲ್ಲಿ ಜಾಸ್ತಿ ಹಸಿರು ಗೊಬ್ಬರ ಮಾಡಿದ್ರೆ ಕಪ್ಪುಗಾಗುತ್ತೆ. ಕಪ್ಪಾದಂತಂದ್ರೆ ಮಣ್ಣಲ್ಲಿ ಪೋಷಕಾಂಶಗಳ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಂತ ಮೀನಿಂಗ್ ಅದಾಗುತ್ತೆ. ಆದ್ರಿಂದ ಮಣ್ಣಿ ರಚನೆ ಸುಧಾರಣೆಯಲ್ಲೂ ಆಗುತ್ತೆ. ಇಂಪ್ರೂವ್ಡ್ ಸಾಯಿಲ್ ಸ್ಟ್ರಕ್ಚರ್ ಆಲ್ಸೋ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಇನ್ನೊಂದು ಬಂದ್ಬಿಟ್ಟು ಮಣ್ಣಿನ ತಾಪಮಾನ ಕಡಿಮೆ. ಈ ಹಸಿರು ಗೊಬ್ಬರ ಮಾಡೋದ್ರಿಂದ ನಾನು ಆಲ್ರೆಡಿ ಹೇಳಿದೆ, ಈ ಮಣ್ಣಿನ ನೀವು ಹೂವು ಬಿಡೋಕ್ಕಿಂತ ಮುಂಚೆ ನೀವು ಅದನ್ನ ಮಣ್ಣಿಗೆ ಸೇರಿಸೋದ್ರಿಂದ ಈ ನಾವು ಭೂಮಿಗೆ ಸೂರ್ಯನ ಶಾಖ ಜಾಸ್ತಿ ಎಷ್ಟು ಬಿದ್ರು ಮಣ್ಣು ಬೇಗ ಬಿಸಿ ಆಗಲ್ಲ. ಮಣ್ಣಿನಲ್ಲಿ ತಾಪಮಾನ ಅಂತ ಅದು ಕಡಿಮೆ ಆಗುತ್ತೆ. ಕಡಿಮೆ ಆಗೋದ್ರಿಂದ ಅದು ಸೇಮ್ ಅದು ಡೈರೆಕ್ಟ್ಲಿ ರಿಲೇಷನ್ ಇರುತ್ತೆ, ಅದು ಒಂದರಿಂದ ಒಂದು ರಿಲೇಷನ್ ಇರೋದ್ರಿಂದ ಆ ಮಣ್ಣಿನ ತಾಪಮಾನ ಕಡಿಮೆ ಆದ್ರೆ ಸೂಕ್ಷ್ಮ ಜೀವಿಗಳ ಕಂಟೆಂಟ್ ಜಾಸ್ತಿ ಇರುತ್ತೆ, ಮಣ್ಣು ಹಸಿಯಾಗಿರುತ್ತೆ, ಬೇಗ ಒಣಗಲ್ಲ. ಅವಾಗ ಗಿಡಗಳಿಗೆ ನೀರಿನ ಹಿಡಿದಂತ ಪ್ರಮಾಣವೂ ಜಾಸ್ತಿ ಇರುತ್ತೆ, ಇಳುವರಿನೂ ಜಾಸ್ತಿ ಬರುತ್ತೆ. ಹಾಗಾಗಿ ಮಣ್ಣಿನಲ್ಲೇ ತಾಪಮಾನನು ಕಡಿಮೆ ಮಾಡೋದ್ರಲ್ಲಿ ಹಸಿರು ಗೊಬ್ಬರ ಪ್ರಮುಖ ಪಾತ್ರ ವಹಿಸ್ತವೆ. 4ನೇ ಬಂದ್ಬಿಟ್ಟು ನೀರಿನ ಇಂಗುವಿಕೆ ಹೆಚ್ಚುವಿಕೆ, ಇಂಪ್ರೂವ್ಡ್ ಸಾಯಿಲ್ ವಾಟರ್ ಇನ್ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ನೀವು ಹಸಿರು ಗೊಬ್ಬರ ಮಾಡೋದ್ರಿಂದ ನೀರು ಮಳೆಗಾಲದಲ್ಲಿ ಬಿದ್ದಂತ ನೀರು ಮತ್ತೆ ನೀರು ಬಿಟ್ಟಾಗ ಆ ಹಸಿರು ಗೊಬ್ಬರ ಮಾಡಿದಂತ ನೆಲದಲ್ಲಿ ಜಾಸ್ತಿ ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಆ ಮಣ್ಣು ವೃದ್ಧಿಸಿಕೊಳ್ಳುತ್ತೆ. ಹಾಗಾಗಿ ನೀರು ಬೇಗ ಆವಿಯಾಗಲ್ಲ, ಗಿಡಗಳ ಬೇರುಗಳಲ್ಲಿ ಸಮೃದ್ಧವಾಗಿ ನೀರನ್ನ ಒದಗಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ಈ ಹಸಿರು ಗೊಬ್ಬರ ಮಾಡ್ತವೆ. ಮತ್ತೆ ಇನ್ನೊಂದು ಮಣ್ಣಿನ ಸವಕಳಿ ತಡೆ, ಅಂದ್ರೆ ಎರೋಷನ್. ಮಣ್ಣು ನೀರು ಬಿಡ್ಬೇಕಾದ್ರೆ ನೀವು ಮಣ್ಣು ಒಂದ್ ಕಡೆ ಜಾಸ್ತಿ ಇದನ್ನ ನೀರ್ ಜೊತೆ ಸೇರ್ಕೊಂಡ್ಬಿಟ್ಟು ಇನ್ನೊಂದ್ ಕಡೆ ಹೋಗಿ ಡೌನ್ ಅಲ್ಲಿ ಇರೋ ಕಡೆ ಸೇರ್ಕೊಂಡ್ಬಿಡುತ್ತೆ. ಅದನ್ನ ಇದರಿಂದ ಕಂಟ್ರೋಲ್ ಮಾಡುತ್ತೀವಿ. ಇದರಲ್ಲಿ ಸವಕಳಿಯನ್ನು ಕಡಿಮೆ ಆಗುತ್ತೆ, ಸಾಯಿಲ್ ಎರೋಷನ್ ತುಂಬಾ ಕಡಿಮೆ ಆಗುತ್ತೆ. ಹಾಗಾಗಿ ಮಣ್ಣು ಒಂದೇ ಜಾಗದಿಂದ ಇನ್ನೊಂದು ಜಾಗಕ್ಕೆ ಮಣ್ಣು ಮೂವ್ಮೆಂಟ್ ಆಗಲ್ಲ, ಒಂದೇ ಪ್ಲೇಸ್ ಅಲ್ಲಿ ಇರುತ್ತೆ. ಆ ನೀರು ಏನು ಬಿಟ್ರು, ಏನು ಮಳೆ ಬಂದ್ರು ನೀರ್ ಬಿಟ್ರು ನೀವು ಆ ಮಣ್ಣು ಕೊಚ್ಕೊಂಡು ಹೋಗಲ್ಲ. ಅದ ಬಿಗಿಯಾಗಿ ಬೆಳೆ ಬೇರುಗಳಲ್ಲಿ ಬಿಗಿಯಾಗಿ ಇಟ್ಕೊಳ್ಳೋದ್ರಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಇವು ಹಸಿರು ಗೊಬ್ಬರಗಳ ಪ್ರಮುಖ ಉಪಯೋಗಗಳು ನಮ್ಮ ಮಾಡೋದ್ರಿಂದ. ಅದ್ರ ಜೊತೆಗೆ ಈ ಮೇನ್ ಉಪಯೋಗಗಳ ಜೊತೆಗೆ ಇನ್ನಿತರ ಉಪಯೋಗಗಳು ಏನ್ ಮಾಡುತ್ತೆ ಹಸಿರು ಗೊಬ್ಬರಗಳು, ರೈತರಿಗೆ ಬರೀ ಇಷ್ಟೇ ಉಪಯೋಗ ಸಿಕ್ಕಿದ್ರೆ ಅಲ್ಲ, ಇದರಿಂದ ಮತ್ತೆ ನಮಗೇನೋ ಉಪಯೋಗಗಳು ಆಗ್ತಾವಂದ್ರೆ, ಫಸ್ಟ್ ಈ ಹಸಿರು ಗೊಬ್ಬರ ಏನ್ ಮಾಡ್ತಾವಂದ್ರೆ ಬೆಳಿಬೇಕಾರೇನೆ ನೀವು ಭೂಮಿಯಿಂದ ಬಿತ್ತನೆ ಮಾಡಿ ಚಿಗುರು ಹೊಡೆದು ಗಿಡಗಳು ಬೆಳಿತಾ ಬಂದಂಗೆನೆ ಈ ವಾತಾವರಣದಲ್ಲಿರುವಂತ ನೈಟ್ರೋಜನ್ ಕಂಟೆಂಟ್ ಅಂತ ಇದೆ, ಯೂರಿಯಾ ಅಂತ ಏನಂತೀವಲ್ಲ ಅದು ನೈಟ್ರೋಜನ್ ಅಂತ ಇಂಗ್ಲಿಷ್ ಅಲ್ಲಿ ಕಂಟೆಂಟ್ ಅನ್ನ, ಇದು ಆ ದ್ವಿದಳ ಗಣಗಳು ವಾತಾವರಣದಲ್ಲಿರೋ ಇಂಗಾಲ ನೈಟ್ರೋಜನ್ ಕಂಟೆಂಟ್ ಅನ್ನ ಅದನ್ನ ನಾವು ಗಿಡಗಳಲ್ಲಿ ಹೀರ್ಕೊಳ್ಳುತ್ತೆ. ಆ ವಾತಾವರಣದಲ್ಲಿ ಗಿಡಗಳ ಎಲೆಗಳ ರೂಪದಲ್ಲಿ ಮತ್ತೆ ಅದು ಗಿಡಗಳಲ್ಲಿ ಹೀರ್ಕೊಂಡು ಹಸಿರು ಗೊಬ್ಬರದಲ್ಲಿ ಹಿಡಿದಿಟ್ಕೊಂಡು ಅದು ಹಚ್ಚ ಹಸಿರಾಗಿರುತ್ತೆ. ಅದು ತುಂಬಾ ಚೆನ್ನಾಗಿ, ಯಾಕಂದ್ರೆ ಅದು ವಾತಾವರಣದಲ್ಲಿ ನೈಟ್ರೋಜನ್ ಕಂಟೆಂಟ್ ನ ಹಿಡಿದಿಟ್ಕೊಂಡು ತನ್ನ ಗಿಡದಲ್ಲಿ ದಂಟು, ಎಲೆ, ಕಾಂಡ ಅದ್ರಲ್ಲಿ ಸೇರಿಸ್ಕೊಂಡಿರುತ್ತೆ. ಅದರಿಂದ ಅದು ನೀವು ಅದನ್ನ ಮಣ್ಣಲ್ಲಿ ಸೇರಿಸೋದ್ರಿಂದ ಅದು ಇಂಗಾಲದ ಕಂಟೆಂಟ್ ಜಾಸ್ತಿ ಆಗಿ ತುಂಬಾ ಮಣ್ಣಿನ ಪೋಷಕಾಂಶ ವೃದ್ಧಿ ಆಗುತ್ತೆ. ಇನ್ನೊಂದು ಇದು ಹಾಕೋದ್ರಿಂದ, ಫಸ್ಟ್ ಹಸಿರು ಗೊಬ್ಬರ ಹಾಕೋದ್ರಿಂದ ನಿಮ್ಮ ಖಾಲಿ ಜಮೀನಲ್ಲಿ ಅಡಿಕೆ ತೋಟದಲ್ಲಿ ಮತ್ತೆ ತೆಂಗಿನ ತೋಟದಲ್ಲಿ ಅದು ಕಳೆ ನಿರ್ವಹಣೆ ಆಗುತ್ತೆ. ಇದು ಜಾಸ್ತಿ ಬೆಳೆಯೋದ್ರಿಂದ ಬೇರೆ ಕಳೆಗಳನ್ನ ಬೆಳೆಯಕ್ಕೆ ಬಿಡಲ್ಲ. ಇದು ಬೇರೆ ಪಾರ್ಥಿನಿಯಂ ಆಗಿರ್ಬೋದು, ಇನ್ನೊಂದ್ ಕಳೆ ಮತ್ತೊಂದ್ ಕಳೆ ಯಾವ್ದು ಬರಲ್ಲ, ಯಾಕಂದ್ರೆ ಇದು ದಟ್ಟವಾಗಿ ಬೆಳೆಯುತ್ತೆ. ಹಂಗಾಗಿ ಕಳೆಗಳ ನಿರ್ವಹಣೆ ಇದರಿಂದ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ರಾಸಾಯನಿಕ ಗೊಬ್ಬರಗಳ ಕಡಿಮೆ ಮಾಡ್ಕೋಬಹುದು. ಯಾಕಂದ್ರೆ ನೀವು ಆಲ್ರೆಡಿ ಹಸಿರು ಗೊಬ್ಬರ ಸೇರಿಸೋದ್ರಿಂದ ಅದು ವಾತಾವರಣದಲ್ಲಿ ನೈಟ್ರೋಜನ್ ಕಂಟೆಂಟ್ ಹೀರ್ಕೊಂಡು ಮಣ್ಣಲ್ಲಿ ನೀವು ಮಣ್ಣಲ್ಲಿ ಸೇರ್ಕೊಳ್ಳೋದ್ರಿಂದ ನೀವು ಯೂರಿಯಾ ನೈಟ್ರೋಜನ್ ಅಂತೀವಲ್ಲ ಜಾಸ್ತಿ ಮಣ್ಣಿಗೆ ನಾವು ತಂದ್ಬಿಟ್ಟು ಪ್ಯಾಕೆಟ್ ಗೊಬ್ಬರ ತಂದ್ಬಿಟ್ಟು ಹಾಕೋದು ಕಡಿಮೆ ಮಾಡ್ಕೋಬಹುದು. ಸರಿ ಸುಮಾರು ನೀವು 30-50% ನೀವು ಈ ನೈಟ್ರೋಜನ್ ಗೊಬ್ಬರನ ಹಾಕೋದನ್ನ ಕಡಿಮೆ ಮಾಡ್ಕೋಬಹುದು ಈ ಹಸಿರು ಗೊಬ್ಬರ ಉಪಯೋಗ ಮಾಡೋದ್ರಿಂದ. ಮತ್ತೆ ಈ ಹಸಿರು ಗೊಬ್ಬರ ಯೂಸ್ ಮಾಡಿದ್ರೆ ಸೌಮ್ಯ ಪ್ರಮಾಣ ಅಂದ್ರೆ ಈಕ್ವಲ್ ಪ್ರಪೋರ್ಷನ್ ಆಗಿ ನ್ಯೂಟ್ರಿಯೆಂಟ್ ಇಂಗಾಲ ಇದರಿಂದ ಇಂಗಾಲ ಒಂದೇ ಸಿಗಲ್ಲ. ಇಂಗಾಲ ಜೊತೆಗೆ ನೈಟ್ರೋಜನ್ ಕಂಟೆಂಟ್, ಫಾಸ್ಫರಸ್, ಪೊಟ್ಯಾಷಿಯಂ ಎಲ್ಲಾ ಕಂಟೆಂಟ್ಗಳು ಪ್ಲಾಂಟ್ ಇರೋದ್ರಿಂದ ಅದು ನೀವು ಸಮವಾಗಿ ಮಣ್ಣಲ್ಲಿ ಸೇರಿಸೋದ್ರಿಂದ ಎಲ್ಲಾ ಪೋಷಕಾಂಶಗಳು ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ. ಅದರಿಂದ ತುಂಬಾ ಉಪಯೋಗ ಆಗುತ್ತೆ. ಬಟ್ ಏನಪ್ಪಾ ಅಂದ್ರೆ ಹಸಿರು ಗೊಬ್ಬರ ಎಲ್ಲಾ ಬೆಳೆಸಬಹುದು. ನೀವು ಹಸಿರು ಗೊಬ್ಬರನೇ ನಿಮಗೆ ಪ್ರಾಬ್ಲಮ್ ಆಗಬಾರ್ದು, ನಾಳೆ ದಿನ ಅದೇ ನಿಮಗೆ ಒಂಥರ ಕಳೆ ತರ ಆಗ್ಬಾರ್ದು. ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ ಮುಖ್ಯ ಸೂಚನೆ ಏನಂದ್ರೆ ಹಸಿರು ಗೊಬ್ಬರ ಯಾವತ್ತು ನೀವು ಬಿತ್ತನೆ ಮಾಡಿದ್ಮೇಲೆ ಅದನ್ನ 45-60 ದಿನಗಳ ಒಳಗಡೆನೆ ಹೂ ಬಿಡೋಕ್ಕಿಂತ ಮುಂಚೆನೆ ನೀವು ಅನ್ನೋದನ್ನ ಮಣ್ಣಲ್ಲಿ ಸೇರಿಸಬೇಕು. ಅವಾಗ ತುಂಬಾ ಚೆನ್ನಾಗಿ ಅದು ಮಣ್ಣಲ್ಲಿ ಸೇರ್ಕೊಂಡು ಪೋಷಕಾಂಶ ಜಾಸ್ತಿ ಆಗುತ್ತೆ. ಬೈ ಚಾನ್ಸ್ ನೀವು ಹೂ ಬಿಡೋಕ್ಕಿಂತ ಆಮೇಲೆ ಎಲ್ಲರೂ ಬೀಜ ಆದ್ಮೇಲೆ ಎಲ್ಲರೂ ಸೇರಿಸ್ತೀವಿ ಅಂದ್ರೆ ಏನಾಗುತ್ತಂದ್ರೆ ತುಂಬಾ ಬೀಜ ಬಿಡ್ತಾವೆ ಒಂದ್ ಗಿಡದಲ್ಲಿ. ಸುಮಾರು 5,000-10,000 ಬೀಜ ಬಿಡ್ತಾವೆ ಒಂದ್ ಗಿಡದಲ್ಲಿ.
ಆ ಬೀಜಗಳೇನಾಗ್ತಾವಂದ್ರೆ ನೀವು ಬೀಜ ಬಲ್ತಿದ್ಮೇಲೆ ಅದು ಮಣ್ಣಲ್ಲಿ ಸೇರಿಸಿದ್ರೆ ಅವು ಮತ್ತೆ ಮಣ್ಣಿಗೆ ಸೇರ್ಕೊಂಡು ಅದೇ ನಿಮಗೆ ಕಂಟ್ರೋಲ್ ಮಾಡಕ್ಕಾಗದಂಗೆ ಆಗ್ಬಿಡುತ್ತೆ. ಅದು ತುಂಬಾ ಅದೇ ಕಳೆ ತರ ಆಗ್ಬಿಡುತ್ತೆ. ಹಾಗಾಗಿ ಹಸಿರು ಗೊಬ್ಬರವನ್ನು ನೀವು 45ರಿಂದ 60 ದಿನಗಳೆಲ್ಲ ಮಾತ್ರ ಒಳಗಡೆ ನೀವು ಅದನ್ನ ನೀವು ಮಣ್ಣಲ್ಲಿ ಯಾವುದೇ ಬೆಳೆಗಳಲ್ಲಿ ಅಂತರ ಬೆಳೆಗಳಲ್ಲಿ ಬೆಳೆದ್ರು ಅದನ್ನ ಮಣ್ಣಲ್ಲಿ ಸೇರಿಸಿ ಅದನ್ನ ರೋಟೋವೀಟ್ರು ಮತ್ತೆ ಸ್ಲಾಶರ್ ಏನೋ ಹೊಡೆದ್ಬಿಟ್ಟು ಮಣ್ಣಲ್ಲಿ ಸೇರಿಸ್ಬಿಡ್ಬೇಕು. ಹಾಗಾಗಿ ಈ ಹಸಿರು ಗೊಬ್ಬರದಿಂದ ತುಂಬಾ ಪ್ರಮಾಣದ ಪೋಷಕಾಂಶಗಳು ಮತ್ತೆ ನಾನು ಹೇಳಿದಲ್ಲ ಮುಂಚೆ ಉಪಯೋಗಗಳು, ನೀರಿನ ಸಂರಕ್ಷಣೆ, ಪೋಷಕಾಂಶ ನಿರ್ವಹಣೆ, ಮಣ್ಣಿನ ರಚನೆ ಮತ್ತೆ ಪೋಷಕಾಂಶಗಳ ಬೇಗ ಗಿಡಗಳಿಗೆ ಸಿಗುವಂತದ್ದು ಅವೆಲ್ಲವೂ ಇದರಿಂದ ತುಂಬಾ ಪ್ರಮುಖ ಉಪಯೋಗಗಳಾಗಿದ್ದಾವೆ. ಹಾಗಾಗಿ ನೀವು ಅತ್ಯಚ್ಛವಾಗಿ ರೈತರು ಅಡಿಕೆ ತೋಟ, ತೆಂಗಿನ ತೋಟ ಮತ್ತೆ ಭತ್ತ ಕಟಾವ್ ಮೇಲೆ ಖಾಲಿ ಇರುವಂತ ಭತ್ತದಲ್ಲಿ ಖಾಲಿ ಆದ್ಮೇಲೆ ಅಂತದ್ಗಳಲ್ಲಿ ಹಸಿರು ಗೊಬ್ಬರ ಮಣ್ಣಿಗೆ ಸೇರಿಸಿ ನಮ್ಮ ಮಣ್ಣಿನ ಸಂರಕ್ಷಣೆಯನ್ನ ಮಾಡ್ಲಿ ಅಂತ, ಮತ್ತೆ ಮಣ್ಣಿನ ಸಂರಕ್ಷಣೆ ಜೊತೆಗೆ ನೀರು ಮತ್ತು ಪೋಷಕಾಂಶ ಸಂರಕ್ಷಣೆನೂ ಆಗುತ್ತೆ ಅಂತ ಹೇಳಿ ನಮ್ಮ ಈ ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ ಮತ್ತೆ ಈ ಡಿಸ್ಟಿಕ್ಗಳಲ್ಲಿ ಅತಿ ಹೆಚ್ಚವಾಗಿ ಅಡಿಕೆ ನಮ್ಮ ಪ್ರಮುಖ ಬೆಳೆ ಆಗ್ಬಿಟ್ಟಿದೆ. ಮುಂಚೆ ಅಡಿಕೆ ಇರಲಿಲ್ಲ, ಈಗ ಅಡಿಕೆ ತುಂಬಾ ಪ್ರಮುಖ ಬೆಳೆ ಆಗ್ಬಿಟ್ಟು ರೈತರೆಲ್ಲ ಅಡಿಕೆನೇ ಜಾಸ್ತಿ ಮಾಡ್ತಾ ಇದ್ದಾರೆ. ನೀವು ಅಡಿಕೆನೋ ಮಾರ್ಬಿಡ್ತೀರಾ, ಒಳ್ಳೆ ರೇಟ್ ಬರ್ತು ಮಾರ್ಬಿಡ್ತೀರಾ, ಬಟ್ ಅಡಿಕೆ ಸಿಪ್ಪೆ ನೀವು ಅಡಿಕೆ ಸಿಪ್ಪೆ ಏನ್ ಮಾಡ್ತೀರಾ, ಅಡಿಕೆ ಸಿಪ್ಪೆನ ತಗೊಂಡ್ಬಿಟ್ಟು ರೋಡ್ ಸೈಡಿಗೋ ಗುಂಡಿಗೋ ವೇಸ್ಟ್ ಲ್ಯಾಂಡ್ ಅಲ್ಲೋ ತಗೊಂಡೋಗಿ ಹಾಕ್ತೀರಾ. ಅದು ಅಡಿಕೆ ಸಿಪ್ಪೆಯಿಂದ ನಿಮಗೆ ತುಂಬಾ ಒಳ್ಳೆ ಪ್ರಮುಖವಾಗಿ ಅದನ್ನ ಒಳ್ಳೆ ಕಾಂಪೋಸ್ಟ್ ಆಗಿ ತಯಾರಿಸ್ಕೋಬಹುದು. ಅದು ಗೊತ್ತಿಲ್ಲ ರೈತರಿಗೆ. ಅಡಿಕೆ ಸಿಪ್ಪೆನ ಒಳ್ಳೆ ಕಾಂಪೋಸ್ಟ್ ಆಗಿ ಮಾಡ್ಕೊಂಡು ನೀವು ಗೊಬ್ಬರ ತರ ನೀವು ಯೂಸ್ ಮಾಡಬಹುದು. ಅದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನಾನು ನಿಮಗೆ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ತಯಾರಿಕೆ ಹೇಗ್ ಮಾಡ್ಬೋದು, ಅಡಿಕೆಯಿಂದ ಕಾಂಪೋಸ್ಟ್ ತಯಾರಿಕೆ ಹೆಂಗ್ ಮಾಡ್ಬೋದು, ಸರಿ ಸುಮಾರು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಈ ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಹತ್ತತ್ರ ನಾವು ಇತ್ತೀಚಿನ ದಿನ ಗಮನಿಸಬಹುದು. ಎಲ್ಲಾ ಬೆಳೆಗಳು ಭತ್ತ ಬೆಳೆದಂತ ರೈತರನ್ನು ಅಡಿಕೆ ಬೆಳೆಯಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ನಾವು ಈ ಸರಿ ಸುಮಾರು 5 ಲಕ್ಷ ಹೆಕ್ಟೇರ್ ಅಡಿಕೆಯನ್ನು ನಮ್ಮ ಈ ಕ್ಷೇತ್ರದಲ್ಲಿ ನಾವು 3-4 ಜಿಲ್ಲೆಗಳಲ್ಲಿ ನಾವು ಅಡಿಕೆಯನ್ನು ಜಾಸ್ತಿ ಬೆಳೀತಾ ಇದೀವಿ. ಹಾಗಾಗಿ ಪ್ರತಿ ವರ್ಷ ಪ್ರತಿಯೊಬ್ಬರು ಅಡಿಕೆ ಸುಲಿತಾರೆ. ಅಡಿಕೆ ಸಿಪ್ಪೆ ಹೆಚ್ಚಳವಾಗಿ ಅಡಿಕೆ ಸಿಪ್ಪೆನ ಜಾಸ್ತಿ ಸಿಗುತ್ತೆ. ಅಡಿಕೆ ಸಿಪ್ಪೆನ ನಾವೇನ್ ಮಾಡ್ತೀವಿ, ತಗೊಂಡೋಗಿ ಬಿಸಾಕ್ತಿವಿ. ಅದ್ರ ಪ್ರಾಮುಖ್ಯತೆ ನಮಗೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಾನೇನು ರೈತರಿಗೆ ಏನು ಅಂತ ಕೇಳ್ಕೊತೀನಿ ಅಂದ್ರೆ, ಅಡಿಕೆ ಸಿಪ್ಪೆನ ಒಳ್ಳೆ ಕಾಂಪೋಸ್ಟ್ ಆಗಿ ಉಪಯೋಗಿಸ್ಕೊಂಡು ನೀವು ನಿಮ್ಮ ಅಡಿಕೆ ತೋಟಕ್ಕೆ ಹಾಕೊಳ್ಳಿ. ಅದರಲ್ಲಿ ತುಂಬಾ ಒಳ್ಳೆ ಕಾಂಪೋಸ್ಟ್ ಅನ್ನು ಮಾಡ್ಕೋಬಹುದು. ಅಡಿಕೆಯಲ್ಲಿ ಜಾಸ್ತಿ ಏನಪ್ಪಾ ಅಂದ್ರೆ, ಯಾಕಂದ್ರೆ ಅಡಿಕೆ ಬೇಗ ಕೊಳೆಯಲ್ಲ, ಅಡಿಕೆ ಬೇಗ ಇದಾಗಲ್ಲ ಅಂತ ರೈತರು ಬಿಸಾಕ್ಬಿಡ್ತಾರೆ. ಹಂಗ್ ಮಾಡಕ್ ಹೋಗ್ಬೇಡಿ. ಅಡಿಕೆ ಸಿಪ್ಪೆನ ನೀವು ಕಲೆಕ್ಷನ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡು ಅದನ್ನ ಕಾಂಪೋಸ್ಟ್ ಆಗಿ ಮಾಡ್ಕೋಬಹುದು. ಅದು ಕಾಂಪೋಸ್ಟ್ ಹೆಂಗ್ ಮಾಡ್ಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಡಿಕೆ ಸಿಪ್ಪೆಯಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ, ಕಾಂಪೋಸ್ಟ್ ಮಾಡೋ ವಿಧಾನಗಳೇಂದ್ರೆ, ಫಸ್ಟ್ ನೀವು 1 ಎಕರೆ ಅಡಿಕೆ ತೋಟದಿಂದ ಎಷ್ಟು ಒಂದ್ ಎಕರೆ ಅಡಿಕೆ ತೋಟದಿಂದಾನೆ ತುಂಬಾ ಸರಿ ಸುಮಾರು ತುಂಬಾ ಅಡಿಕೆ ಸಿಪ್ಪೆ ಸಿಗುತ್ತೆ. ಅಡಿಕೆ ಸಿಪ್ಪೆ ಏನ್ ಮಾಡ್ಬೇಕಂದ್ರೆ ಒಂದ್ ಕಡೆ ಹಾಕ್ಬಿಟ್ಟು ಒಣಸ್ಕೋಬೇಕು ನೀಟಾಗಿ. ಅದು ಒಣಗ್ಬಿಡುತ್ತೆ, 1 ತಿಂಗಳು 2 ತಿಂಗಳು ಒಣಗ್ಬಿಡುತ್ತೆ. ಆ ಒಣಗಿದ ಅಡಿಕೆ ಸಿಪ್ಪೆ ಏನ್ ಮಾಡ್ಬೇಕಂದ್ರೆ, ನೀವು ಫಸ್ಟ್ 20 ಅಡಿ ಮತ್ತೆ 20 ಅಡಿ ಮತ್ತೆ 20 × 5 × 5 ಅಳತೆಯ ತೊಟ್ಟಿ ಮಾಡ್ಕೋಬೇಕು. 20 ಅಡಿ ಉದ್ದ, 5 ಅಡಿ ಅಗಲ, 5 ಅಡಿ ಆಳ. ಆ ತೊಟ್ಟಿ ಮಣ್ಣಲ್ಲಿ ತೊಟ್ಟಿ ಮಾಡ್ಕೊಬಿಡ್ಬೇಕು. ತೊಟ್ಟಿ ಅಂದ್ರೆ ನೀವು ಏನಿಲ್ಲ ಗುಂಡಿ ತರ ಮಾಡ್ಕೋಬೇಕು. ನೀವು ಗೊಬ್ಬರ ಹಾಕ್ಬೇಕಾದ್ರೆ ಊರ್ ಕಡೆ ಎಲ್ಲ ತಿಪ್ಪೆ ಗುಂಡಿ ಮಾಡ್ಕೋತಿಲ್ಲ, ಅದೇ ತರ 20 ಅಡಿ ಉದ್ದ, 5 ಅಡಿ ಅಗಲ, 5 ಅಡಿ ಆಳ ತೊಟ್ಟಿ ಮಾಡ್ಕೊಬಿಡ್ಬೇಕು. ಆ ತೊಟ್ಟಿಗಳಲ್ಲಿ ಏನ್ ಮಾಡ್ಬೇಕಂದ್ರೆ, ನೀವು ಅಡಿಕೆ ಸಿಪ್ಪೆನ ನೀಟಾಗಿ ಫಸ್ಟ್ ಏನ್ ಮಾಡ್ಬೇಕು, ಅಡಿಕೆ ತೊಟ್ಟಿ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಆ ತಳದಲ್ಲಿ ಏನ್ ಮಾಡ್ಬೇಕಂದ್ರೆ, ನೀವು ತೊಟ್ಟಿ ಒಳಗಡೆ ಫಸ್ಟ್ ನಾವು ಗೊಬ್ಬರ ಗಂಜಲ ಮತ್ತೆ ಗೊಬ್ಬರ ಅದು ಬಗಡ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಒಂದು ಫಸ್ಟ್ ಲೇಯರ್ ಅಲ್ಲಿ ನೀವು ಬಗಡ ಹಾಕೋಬಿಟ್ಟು, ಆಮೇಲೆ ಅದು ಸರಿ ಸುಮಾರು ತುಂಬಷ್ಟು ಜಾಗ, ಅದು ಎಷ್ಟು ತುಂಬಾ 5 ಅಡಿಯಿಂದ 4 ಅಡಿ ತುಂಬಷ್ಟು ನೀವು ಅಡಿಕೆ ಸಿಪ್ಪೆ, ಒಣಗಿರೋ ಅಡಿಕೆ ಸಿಪ್ಪೆನ ಹಾಕೋಬಿಡ್ಬೇಕು. ಅದ್ರ ಮೇಲೆ ಹಾಕೊಂಡ್ಬಿಟ್ಟು ನೀವು ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಸಂಪರ್ಕನೂ ಆದ್ರೂ ಮಾಡಿ, ಅದ್ರ ಬಗ್ಗೆ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಅಲ್ಲಿ ನೀವು ಸೂಕ್ಷ್ಮಜೀವಿ ವಿಭಾಗ ಅಂತ ಇದೆ, ಅಥವಾ ಸಾವಯವ ಸಂಶೋಧನಾ ಕೇಂದ್ರ ಅಂತ ಇದೆ. ಅಲ್ಲಿ ಹೋಗ್ಬಿಟ್ಟು ಅಡಿಕೆ ಕಾಂಪೋಸ್ಟ್ ಅನ್ನ ಮಾಡಂತ ಸೂಕ್ಷ್ಮಜೀವಿಗಳು ನಮ್ಮ ಹತ್ರ ಸಿಗುತ್ತೆ. ಅದು ಸೂಕ್ಷ್ಮಜೀವಿ ಏನಪ್ಪಾ ಅಂದ್ರೆ ಫ್ಲೋರಟಸ್ ಸಾಜರ್ ಕಾಜಾ ಅಂತ ಆ ಒಂದು ಸೂಕ್ಷ್ಮಜೀವಿ, ಅದು ಅಡಿಕೆ ಸಿಪ್ಪೆಯಿಂದ ಕೊಳೆ ಅಂತ ಮಾಡಂತ ಸೂಕ್ಷ್ಮಜೀವಿ. ಇದು ಅದು ಏನಂತ ಸೂಕ್ಷ್ಮಜೀವಿ ಫ್ಲೋರಟಸ್ ಸಾಜರ್ ಕಾಜು ಮತ್ತೆ ಪೆನರೋಟಾ ಕ್ರೈಸಾಸ್ಟೋರಿಯಂ ಅಂತ ಒಂದು ನಮಗೆ ಕಲ್ಚರ್ ಸಿಗುತ್ತೆ. ಆ ಕಲ್ಚರ್ ಅಂತ ತಂದ್ಬಿಟ್ಟು 10 kg ಒಂದು ಪ್ಯಾಕೆಟ್ ಸಿಗುತ್ತೆ. ಅದು ತಂದ್ಬಿಟ್ಟು ನೀವು ಹಾಕಂತ ಒಂದು ತೊಟ್ಟಿ 20 ಅಡಿ ಉದ್ದ, 5 ಅಡಿ ಅಗಲ, 5 ಅಡಿ ಆಳ ತೊಟ್ಟಿಗೆ 10 kg ಕಾಂಪೋಸ್ಟ್ ಕಲ್ಚರ್ ತಂದ್ಬಿಟ್ಟು ನೀವು ಕೆಳಗಡೆ ಬಗಡ ಹಾಕಿ, ಆಮೇಲೆ ಅಡಿಕೆ ಸಿಪ್ಪೆ ತುಂಬಿಟ್ಟು ಅದ್ರ ಮೇಲೆ ಈ ಕಲ್ಚರ್ 10 kg ಕಲ್ಚರ್ ತಂದ್ಬಿಟ್ಟು ಮೇಲ್ಗಡೆ ಮುಚ್ಚಿಬಿಟ್ಟು ಅದನ್ನ ನೀವು ಕಂಪ್ಲೀಟ್ ಒಂದು ಲೇಯರ್ ಅದು ನಮ್ಮ ಕಾಂಪೋಸ್ಟ್ ಕಲ್ಚರ್ ಹಾಕಿ, ಅದಕ್ಕೆ ಮೇಲ್ಗಡೆ ನೀವು ಕಂಪ್ಲೀಟ್ ಆಗಿ ಕೆಂಪು ಮಣ್ಣು ಅಥವಾ ಇದು ನಿಮ್ಗೆ ಏನ್ ಜನರಲ್ ತೆಗ್ದಿರೋ ಮಣ್ಣು ಇರುತ್ತಲ್ಲ, ಕೆಂಪು ಮಣ್ಣು ಏನೋ ಮಣ್ಣು, ಅದ್ರ ಮೇಲೆ ನೀಟ್ ಆಗ್ಬಿಟ್ಟು ಅದು ಕಲ್ಚರ್ ಹಾಕೊಂಡು ನೀಟಾಗಿ ಮಣ್ಣು ಅದ್ರ ಮೇಲೆ ಮುಚ್ಚಿಬಿಡ್ಬೇಕು.
ಮುಚ್ಚಿಬಿಟ್ಟು ಕಂಪ್ಲೀಟ್ ಮಣ್ಣು ಮುಚ್ಚಿಬಿಟ್ಟು, ಮುಚ್ಚಿದ ಮಣ್ಣ ಮೇಲೆ ಸಗಣಿ ಬಗಡ ಮಾಡ್ಕೊಂಡು ಆ ಮುಚ್ಚಿದ ಮಣ್ಣ ಮೇಲೆ ಒಂದು ಲೇಯರ್ ಸಗಣಿ ಬಗಡ ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ಕಂಪ್ಲೀಟ್ ಅದನ್ನ ಏರ್ ಟೈಟ್ ಮಾಡಿ ಮುಚ್ಚಿಬಿಡ್ಬೇಕು. ಅದೇನು ಮಾಡ್ಬೇಡಿ, ಮುಚ್ಚಿಬಿಟ್ಟು ಅದನಿಗೆ ಒಂದೊಂದು ಯಾವಾಗ ಒಣಗ್ತಾ ಇರುತ್ತೆ ಅದಕ್ಕೆ ನೀರ್ ಮೇಲೆ ನೀವು ನೀರು ಸಿಮಿಸ್ತಾ ಇರಬೇಕು. ಸಿಮಿಸ್ತಾ ಇದ್ರೆ ಏನಾಗುತ್ತಂದ್ರೆ ನಿಮಗೆ 2-3 ತಿಂಗಳು, ಮ್ಯಾಕ್ಸಿಮಮ್ 4 ತಿಂಗಳು ಕಡೆ ನೀಟಾಗಿ ಅದೆಲ್ಲ ಕೊಳ್ತು ಒಳ್ಳೆ ಸುತ್ಕೃಷ್ಟವಾದ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ತಯಾರಿದಂತ ಗೊಬ್ಬರ, ಕಪ್ಪಗೆ ಅಂತ ಗೊಬ್ಬರ ಸಿಗುತ್ತೆ. ಅದನ್ನ ನೀವು ನಿಮ್ಮ ತೋಟಗಳಿಗೆ ಯೂಸ್ ಮಾಡ್ಕೋಬಹುದು. ಅದನ್ನ ಯೂಸ್ ಮಾಡಿದ್ರೆ ಗೊಬ್ಬರ ಮಾಡೋದು ಇತ್ತೀಚೆಗೆ ಎಲ್ಲ ರೈತಗಳಲ್ಲಿ ಹಸು ಕರುಗಳಿಲ್ಲ. ಹಾಗಾಗಿ ನೀವು ಗೊಬ್ಬರನ ಇನ್ನೂ ಒಂದ್ ಕಡೆ ಇನ್ನೊಂದ್ ಕಡೆ ತುಂಬಾ ದುಡ್ಡು ಕೊಟ್ಟು ಕೊಂಡ್ಕೋತಾ ಇದೀರಾ. ಅದನ್ನ ಮಾಡೋದು ತಪ್ಪಿಸಬಹುದು. ನೀವೇ ನಿಮ್ಮ ಗೊಬ್ಬರ ನೀವೇ ಮಾಡ್ಕೋಬಹುದು. ಮಾಡ್ಕೊಳ್ಳದೆ ಇನ್ನೊಬ್ಬರ ಗೊಬ್ಬರ ತೊಳೆದು ದುಡ್ಡು ಉಳಿಯುತ್ತೆ ನಿಮಗೆ. ನಿಮ್ಮ ಅಡಿಕೆ ಜೊತೆಗೆ ಇದು ಇನ್ಕಮ್ ಜಾಸ್ತಿ ನಿಮ್ಗೆ ಮಾಡ್ಕೋಬಹುದು. ಹಾಗೆ ನೀವು ನಾನು ಹೇಳಿದ್ನಲ್ಲ, ಮಣ್ಣೆಲ್ಲಾರು ತೊಟ್ಟಿ ಮಾಡ್ಕೋಬಹುದು. ಅದರ್ವೈಸ್ ನೀವು ಸಿಮೆಂಟ್ ಎಲ್ಲಾರು ಮಣ್ಣಿನ ನೆಲದ ಮೇಲಾದ್ರೂ ಸಿಮೆಂಟ್ ಕಟ್ಕೋಬಹುದು. ಬಟ್ ಡೈಮೆನ್ಷನ್ ಅಂದ್ರೆ 25-5 ಆ ಡೈಮೆನ್ಷನ್ ಮಾಡ್ಕೊಂಡು ನೀವು ತೊಟ್ಟಿ ಮಾಡ್ಕೊಂಡು ನಾನು ಹೇಳಿರೋ ವಿಧಾನದ ಪ್ರಕಾರ ನೀವು ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ಮಾಡ್ಕೊಂಡು ನೀವು ಉಪಯೋಗಿಸಬಹುದು. ಬಟ್ ಏನಪ್ಪಾ ಅಂದ್ರೆ ಒಂದ್ಸರಿ ಮುಚ್ಚಿದ ಮೇಲೆ ಮಣ್ಣು ಅದನ್ನ ನೀವು ಪ್ರತಿ ಒಂದ್ ವಾರಕ್ಕೊಂದ್ಸರಿ ನೀವು ತೇವಾಂಶ ಮೇಂಟೈನ್ ಮಾಡ್ಬೇಕು. ತೇವಾಂಶ ಯಾಕೆ ಮೇಂಟೈನ್ ಮಾಡ್ಬೇಕಂದ್ರೆ ಆ ಸೂಕ್ಷ್ಮ ಜೀವಿಗಳು ಅಡಿಕೆ ಸಿಪ್ಪೆಯನ್ನು ತಿನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಅಡಿಕೆ ಸಿಪ್ಪೆಯಿಂದ ಒಳಗಡೆ ನೀವು ಹಾಕಿರ್ತೀರಲ್ಲ ತುಂಬಾ ಬಿಸಿ ಆಗ್ಬಿಡುತ್ತೆ. ಅದು ಬಿಸಿಯಾಗಿ ಸೂಕ್ಷ್ಮ ಜೀವಿಗಳು ಸತ್ತೋಗ್ಬಿಡ್ತವೆ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ತೇವಾಂಶ ಕೊಡ್ತಾ ಇದ್ರೆ ಮೇಲ್ಗಡೆ ನೀವು ಅಡಿಕೆ ಸಿಪ್ಪೆಯನ್ನ ಸೂಕ್ಷ್ಮಗಳು ಚೆನ್ನಾಗಿ ಹೇರಳವಾಗಿ ತಿಂದು ಗೊಬ್ಬರ ಬೇಗ ಮಾಡುತ್ತೆ. ನೀವು ನೀರ್ ಕೊಡಲ್ಲ ಅಂದ್ರೆ ಹೀಟ್ ಆಗ್ಬಿಟ್ಟು ಅವು ಸತ್ತೋಗ್ಬಿಡ್ತವೆ. ಹಾಗಾಗಿ ನೀವು ಒಂದು ವಾರ ಇಂಟರ್ವಲ್ ಅಲ್ಲಿ ನೀವು ನೀರಿನ ತೇವಾಂಶವನ್ನು ಒಂದೊಂದು ಪ್ರತಿ ಬೆಳಿಗ್ಗೆ ಮತ್ತು ಸಂಜೆ ಅದರಲ್ಲಿ ನೀರನ್ನ ಶ್ರಮಿಸ್ತಾ ಇರಬೇಕು. ನೀರು ಬಿಡ್ತಾ ಇರ್ಬೇಕು. ಅದರಲ್ಲಿ ಹಾಕೋದ್ರಿಂದ ನೀವು ಒಳ್ಳೆ 3-5 ತಿಂಗಳೊಳಗಡೆ ಒಳ್ಳೆ ಗೊಬ್ಬರ, ಅಡಿಕೆಯಿಂದ ಕಾಂಪೋಸ್ಟ್ ಗೊಬ್ಬರವನ್ನು ನೀವು ಮಾಡ್ಕೋಬಹುದು. ಅದು ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಂಡ್ರೆ ಅಡಿಕೆ ಗೊಬ್ಬರ ನಿಮಗೆ ಸರಿಸುಮಾರು ನೈಟ್ರೋಜನ್ ಕಂಟೆಂಟ್ 1% ಅಷ್ಟು, 0.86% ನೈಟ್ರೋಜನ್ ಕಂಟೆಂಟ್ ಇರುತ್ತೆ ಅದರಲ್ಲಿ. ಮತ್ತೆ 0.58 ಫಾಸ್ಫರಸ್ ಇರುತ್ತೆ, 1.85 ಪೊಟ್ಯಾಷಿಯಂ ಇರುತ್ತೆ. ಅದ್ರ ಜೊತೆಗೆ ಮಿನರಲ್ ನ್ಯೂಟ್ರಿಯೆಂಟ್ ಆಗಿದ್ದು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅವೆಲ್ಲ ಇರೋದ್ರಿಂದ ಅಡಿಕೆ ಸಿಪ್ಪೆಯಲ್ಲಿ ನೀವು ಗೊಬ್ಬರ ಹಾಕಿ ಚೆನ್ನಾಗಿ ಬೆಳೆದಿರ್ತೀರ. ಅದೆಲ್ಲ ಸಿಪ್ಪೆ ಅಡಿಕೆಯಲ್ಲಿ ಇರುತ್ತದು. ಹಾಗಾಗಿ ನೀವು ಅದನ್ನ ಮತ್ತೆ ಮರುಬಳಕೆ ಮಾಡೋದ್ರಿಂದ ನೀವು ಮಣ್ಣಲ್ಲಿ ನಿಮ್ಮ ಮಣ್ಣಿನ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡ್ಕೋಬಹುದು ಚೆನ್ನಾಗಿ. ಮತ್ತೆ ನೀವು ಇಳುವರಿನೂ ಜಾಸ್ತಿ ಬಯಸಬಹುದು. ಹಾಗಾಗಿ ರೈತರಿಗೆ ನಾನು ಏನ್ ಕೇಳ್ಕೊತೀನಿ ಅಂದ್ರೆ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ಅನ್ನ ಅತಿ ಹೆಚ್ಚುಗಳಾಗಿ ಮಾಡ್ಕೊಳ್ಳಿ. ನೀವು ಮಾಡಿ ಬೇರೆಯವರಿಗೂ ಮಾಡಕ್ಕೆ ಪ್ರೋತ್ಸಾಹ ಮಾಡಿ. ಅಡಿಕೆ ಸಿಪ್ಪೆನ ಅಲ್ಲಿ ಇಲ್ಲಿ ಬಿಸಾಕ್ಬಿಡಿ ಅಂತ ನಾನು ಮನವಿ ಮಾಡ್ಕೊತೀನಿ. ನಿಮಗೆ ಅಡಿಕೆ ಸಿಪ್ಪೆ ಕಾಂಪೋಸ್ಟ್ ಅಂತ ಕಲ್ಚರ್ ನಮ್ಮ ಕೃಷಿ ವಿಶ್ವವಿದ್ಯಾಲಯ ನವಲೆ ಶಿವಮೊಗ್ಗದಲ್ಲಿ ಸಿಗುತ್ತೆ. ಫ್ಲೋರಟಸ್ ಸಾಜರ್ ಕಾಜಾ ಅಂತ ಅದು 10 kg ಪ್ಯಾಕೆಟ್ ತಗೊಂಡ್ಬಂದು ನಿಮ್ಮ ಒಂದ್ ತೊಟ್ಟಿಗೆ 10 kg ಅಂದ್ರೆ ನೀವು ಎಷ್ಟು ತೊಟ್ಟಿ ಮಾಡೋ ಸಾಮರ್ಥ್ಯ ಇದೆ ಅಷ್ಟು ತಂದ್ಬಿಟ್ಟು ಮಾಡ್ಕೊಳ್ಳಿ. ಅದು ಉತ್ಕೃಷ್ಟವಾದ ಗೊಬ್ಬರವನ್ನು ಪಡಿಬಹುದು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ.